ಆಲ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಪ್ರಮೋದ್ ಚಾನಲ್. ಇವತ್ತು ಗುರುವಾರ ಸಂಜೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಮ್ಮ ಮತ್ತೆ ತಮ್ಮ ಬಂದಿದ್ದಾರೆ ಊರಿಂದ. ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಇನ್ನು ಪಾಪುನ ನೋಡ್ಕೊಂಡು ಮನೆ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ನೋಡಿದ್ರಿ ಅಲ್ವಾ ಗುಂಡು ಯಾವ ರೀತಿ ಜಗಳ ಮಾಡ್ಬಿಟ್ಟು ಆಮೇಲೆ ಅವ್ರ ಮಾವನ ಜೊತೆಗೇನೆ ಚೆನ್ನಾಗಿ ನಗ್ತಾ ಇದ್ದಾನೆ ಅಂತ. ಸಣ್ಣ ಕ್ಲಿಪ್ನ ಆ್ಯಡ್ ಮಾಡಿದೆ ಅವ್ನ ನಗ್ತಾ ಇರೋದು. ಪುಟ್ಟ ಮಕ್ಳುಗಳಿದ್ರು ಮನೇಲಿ ಎಷ್ಟು ಚಂದ ಅಲ್ವಾ, ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ಗೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕಾರಣ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್. ಇದೇ ತರ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಈಗ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನ ರಾತ್ರಿಗೆ ಶಾಪಿಂಗ್ಗೆ ಹೊರಟಿದ್ವಿ. ಮನೆಗೆ ತರಕಾರಿ ಬೇಕಾಗಿತ್ತು. ಹಾಗೆ ಇವರು ಬಂದಿದ್ರು ಅಲ್ವಾ, ತಮ್ಮನೂ ಬಂದಿದ್ದ, ಅಮ್ಮನೂ ಬಂದಿದ್ದ. ಅಮ್ಮ ಹೊರಗಡೆದೇನು ತಿನ್ನಲ್ಲ, ತಮ್ಮ ತಿಂತಾನೆ. ಹಾಗಾಗಿ ಅವನಿಗೆ ಪಾನಿಪುರಿ ಅದೆಲ್ಲ ಕೊಡಿಸ್ಕೊಂಡು ಸ್ನಾಕ್ಸ್ನೆಲ್ಲ ತಿನ್ಕೊಂಡು ಅದಾದ್ಮೇಲೆ ಶಾಪಿಂಗ್ ಮಾಡಕ್ಕೆ ಅಂತ ಕಡೂರಲ್ಲೇನೆ ಲೋಕಲ್ ಶಾಪ್ಗೆ ಹೋಗಿದ್ವಿ. ಪಾಪುಗೆ ಅಂತ ಒಂದು ವಾಕರ್ ತಗೊಳ್ಳೋಣ ಅಂತ ಹೋಗಿದ್ದು. ಆ ವಾಕರ್ನ ತಗೊಂಡು ಬಂದಿದ್ದಾಯ್ತು. ಅದು ಹೇಗಿದೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇನ್ನ ಇದು ಶುಕ್ರವಾರದ ಬೆಳಗ್ಗೆ 6 ಗಂಟೆಯಿಂದ ಕಂಟಿನ್ಯೂ ವ್ಲಾಗ್ ಆಗಿರತ್ತೆ. ಬೆಳಗ್ಗೆ ಅವ್ರ ಮಾವನ್ನ ಎಬ್ಬಿಸ್ತಾ ಇದ್ದಾನೆ ಪಾಪು. ಅವನು ಎದ್ದಾದ್ಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೊರಟೆ. ಗುಂಡನಂಗೂ ಸ್ನಾನ ಮಾಡಿಸ್ಕೊಂಡ್ ಬರೋಣ. ಅವನಿಗೆ ಮೊದಲು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿದ್ರಾಯ್ತು ಅಂತ ಮೊದಲು ಅವನಿಗೆ ಸ್ನಾನ ಮಾಡಿಸಿ ಅಮ್ಮನ ಕಡೆ ಕೊಟ್ಟೆ. ಅವರು ಅವನನ್ನ ರೆಡಿ ಮಾಡಿದ್ರು. ಅದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಇವತ್ತು ಯಾಕೋ ಗೊತ್ತಿಲ್ಲ, ಶುಕ್ರವಾರ ಬೇರೆ ಆಗಿತ್ತಲ್ವಾ, ಹಾಗಾಗಿ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ನಮ್ಮ ಮನೆಯವರಿಗೂ ತುಂಬಾ ಅನಿಸ್ತಾ ಇತ್ತು ಅಂತೆ. ಹಾಗೆ 1K ಸಬ್ಸ್ಕ್ರೈಬರು ಆಗಿದ್ರು ಅಲ್ವಾ, ಹಾಗಾಗಿ ಲಕ್ಷ್ಮೀ ದೇವಿಗೆ ಉಡಿ ತುಂಬ್ಕೊಂಡ್ ಬರೋಣ ಅನ್ಕೊಂಡು ಇನ್ನ ರೆಡಿಯಾಗಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸುಮಾರು ನಾವು ಹೊರಟಷ್ಟಿಗೆ ಒಂದು 8 ಗಂಟೆ ಆಗಿತ್ತು. ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಕಡೂರಿಂದ ಸುಮಾರು ಒಂದು 18 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದು. ದೇವ್ರ ದರ್ಶನ ಎಲ್ಲ ಆಯ್ತು. ಇವತ್ತು ಶುಕ್ರವಾರ ಆದ್ರೂ ರಶ್ ಇರ್ಲಿಲ್ಲ ಅಷ್ಟೊಂದು, ಹಾಗಾಗಿ ನಮ್ಗೆ ಚೆನ್ನಾಗಿ ದರ್ಶನ ಆಯ್ತು. ಅದಾದ್ಮೇಲೆ ಉಡಿನ ತುಂಬಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದ್ಮೇಲೆ ಮನೆ ಕಡೆಗೆ ಹೊರಟ್ವಿ. ಅಲ್ಲಿಂದ ಬರೋಷ್ಟ್ರಲ್ಲಿ ತಿಂಡಿಗೆ ಟೈಮ್ ಆಗಿತ್ತು. ಬೇಗ ಆಗೋಂಥ ತಿಂಡಿನೇ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ಉಪ್ಪಿಟ್ಟು ಮತ್ತೆ ಅದ್ರ ಜೊತೆಗೆ ಈರುಳ್ಳಿ ಬಜ್ಜಿನೆ ಮಾಡ್ಕೊಂಡು ತಿಂದು ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ರೆಸ್ಟ್ ಮಾಡೋಣ ಅಂತ. ಮಧ್ಯಾಹ್ನ ಅನ್ನೋಷ್ಟರಲ್ಲೆಲ್ಲ ಎದ್ಬಿಟ್ಟು ರೆಡಿ ಆದೆ. ನಮ್ಮ ಮನೆಯವರು ಕಾಲ್ ಮಾಡಿದ್ರು ಬಾಕ್ಸ್ ತಗೊಂಬಾ ಅಂತ. ನಮ್ಮ ಮಾವನವ್ರು ನೋಡ್ಕೊಳ್ಳೋಂತ ಅಂಗಡಿಗೆ ಇವತ್ತು ಅವ್ರು ಹೋಗಿದ್ರು. ಮಾವನವರು ಇವತ್ತು ಊರಿಗೆ ಹೋಗಿದ್ರು, ಹಾಗಾಗಿ ಇವ್ರು ಹೋಗಿದ್ದು. ಇನ್ನೇನು ಛೋಟಾ ಬಾಸ್ ಬೇರೆ ಮಲ್ಕೊಂಡಿದ್ರು ಅಲ್ವಾ, ಹಾಗಾಗಿ ಹೋಗಿ ಬರೋಣ ಅಂತ ರೆಡಿಯಾಗಿ ಬಾಕ್ಸನ್ನು ಹಾಕೊಂಡು ಇನ್ನೇನು ಹೊರಗೆ ಬರೋಷ್ಟರಲ್ಲಿ ತಮ್ಮ ಎಕ್ಸೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದ. ಬೈಕ್ ಅವ್ರು ತಗೊಂಡು ಹೋಗಿದ್ರು, ಹಾಗಾಗಿ ಅಂಗಡಿ ಕಡೆಗೆ ಹೊರಟ್ವಿ.
ಅದಾದ್ಮೇಲೆ ಅವರಿಗೆ ಊಟನ ಕೊಟ್ಬಿಟ್ಟು ಅವ್ರು ಊಟ ಮಾಡೋ ತನಕ ಇದ್ದು ಅಲ್ಲಿಂದ ಹೊರಟ್ವಿ. ಮೊಸರು ಬೇಕಾಗಿತ್ತು ನಮ್ಗೆ ಊಟಕ್ಕೆ. ಮೊಸರನ್ನ ತಗೊಂಡು ಮನೆಗ್ ಬರೋ ಅಷ್ಟ್ರಲ್ಲಿ ನೋಡಿದ್ರೆ ಆಲ್ರೆಡಿ ಗುಂಡು ಎದ್ಬಿಟ್ಟು ಆಟ ಆಡ್ತಾ ಇದ್ದ. ಇನ್ನ ಅವನಿಗೂ ಸಹ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿ ಅದಾದ್ಮೇಲೆ ಸಾಯಂಕಾಲಕ್ಕೆ ಅವನ ವಾಕರಲ್ಲಿ ಹೊರಗಡೆ ವಾಕಿಂಗ್ಗೆ ಅಂತ ಅವ್ರ ಮಾವ ಓಡಾಡಿಸ್ತಾ ಇದ್ದ. ಮೊದಲು ಸ್ಟಾರ್ಟಿಂಗ್ ಅವ್ನು ಕೂರ್ಲಿಲ್ಲ, ಹೆದರ್ಕೊಂಡು ಅಳಕ್ ಶುರು ಮಾಡಿದ್ದ. ಅದಾದ್ಮೇಲೆ ಎಂಜಾಯ್ ಮಾಡಕ್ಕೆ ಶುರು ಮಾಡ್ದ ಒಂದೆರಡು ಸಲ ಆದ್ಮೇಲೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಅನ್ನ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.